2022ರಲ್ಲಿ ನಡೆದಿರುವಂತಹ GPT ಅಂದರೆ 6ರಿಂದ 8ನೇ ತರಗತಿಗೆ ನೇಮಕಾತಿ ಮಾಡಿಕೊಂಡಿರುವಂತಹ ಶಿಕ್ಷಕರ ಪರೀಕ್ಷೆ ನೋಡ್ತಾ ಹೋಗೋಣ. ಇದು ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆ. ಇದು ಇಲಾಖೆಯಿಂದ ಪ್ರಕಟಗೊಂಡಿರುವಂತಹ ಫೈನಲ್ ಅಂತಿಮ ಕೀ ಆನ್ಸರ್ಸ್ ಆಗಿದೆ. ವಾಹನಗಳಲ್ಲಿರುವಂತಹ ಓಡೋಮೀಟರ್ ಅಳೆಯುವುದು ಯಾವುದು ಅಂತಂದರೆ ಕ್ರಮಿಸಿದ ದೂರವನ್ನು ಅಳೆಯುವಂಥದ್ದು. ಭೂಮಿಯ ಮೇಲೆ ಒಂದು ವಸ್ತುವಿನ ತೂಕವು 10 ಇದ್ದರೆ ಚಂದ್ರನ ಮೇಲೆ ಅದು ವಸ್ತುವಿನ ತೂಕ ಎಷ್ಟು ಅಂತ ಕೇಳಿದರೆ 1.67 ಇರ್ತಕ್ಕಂಥದ್ದು. SI ಏಕಮಾನವನ್ನು ಹೊಂದಿರುವಂತಹ ಭೌತಿಕ ಪರಿಣಾಮ ಕೇಳಿದರೆ ಸಾಪೇಕ್ಷ ಸಾಂದ್ರತೆ. ಒಂದು ವಿದ್ಯುತ್ ಬಲ್ಬ್ ತಂತಿನ 0.5A ಮೂಲಕ ವಿದ್ಯುತ್ತನ್ನು ನಾವು 10 ನಿಮಿಷಗಳ ಕಾಲ ಪ್ರಯಾಣಿಸಿದರೆ ಅಂದರೆ ಹಾಯಿಸಿದಾಗ ತಂತಿಯ ಮೂಲಕ ಪ್ರಯಾಣಿಸಿದ ವಿದ್ಯುದಾವೇಶದ ಪರಿಣಾಮ ಎಷ್ಟು ಅಂತ ಕೇಳಿದರೆ ಅದು 300C ಆಗುವಂಥದ್ದು. ಇಲ್ಲಿ ಸೂತ್ರವನ್ನು ನೀವು ನೋಡ್ಬೋದು. ತರಂಗ ಚಲನೆಗೆ ಸಂಬಂಧಿಸಿದಂತೆ ಒಂದು ಸೆಕೆಂಡಿಗೆ ಆಗುವಂತಹ ಆಂದೋಲನಗಳ ಸಂಖ್ಯೆ ಆವೃತ್ತಿ. ಒಂದು ಅಶ್ವಶಕ್ತಿಯನ್ನು ವ್ಯಾಟ್ಗಳಲ್ಲಿ ವ್ಯಕ್ತಪಡಿಸಿದಾಗ ಸಮಾನವಾದದ್ದು ಯಾವುದು ಅಂದರೆ 746 ವ್ಯಾಟ್. ವಜ್ರದ ವಕ್ರೀಭವನದ ಸೂಚ್ಯಂಕ 2.42. ವಸ್ತುವಿನ ಪ್ರತಿಬಿಂಬವು ಮೂಡುವ ಮಾನವನ ಕಣ್ಣಿನ ಭಾಗ ರೆಟೆನಾ. ಕಲ್ಪಕಂ ಪರಮಾಣು ವಿದ್ಯುತ್ ಸ್ಥಾವರ ಕಂಡುಬರುವಂಥ ರಾಜ್ಯ ತಮಿಳುನಾಡು. ಕಾರ್ಬನ್ ಸಂಯುಕ್ತಗಳ ಅನುರೂಪ ಶ್ರೇಣಿಯಲ್ಲಿನ ಕ್ರಮಾನುಗತ ಸದಸ್ಯಗಳ ನಡುವಣ ಇರುವಂಥ ವ್ಯತ್ಯಾಸ CH2. ಫಾಸ್ಫರಸ್ ಪೆಂಟಾಕ್ಸೈಡ್ P2O5 ಸಂಯುಕ್ತದಲ್ಲಿ ಫಾಸ್ಫರಸ್ನ ವೇಲೆನ್ಸಿ ಯಾವುದು ಅಂತ ಕೇಳಿದರೆ 5 ಇರುವಂಥದ್ದು. ಒಳಪುಳ್ಳ ಲೋಹ ಅಯೋಡಿನ್. 11G CO2ನಲ್ಲಿರುವಂತಹ ಪರಮಾಣುಗಳ ಸಂಖ್ಯೆ ಕೇಳಿದರೆ 4 ಇಂಟು 6.022 ಇಂಟು 10⁻23 ಪರಮಾಣುಗಳು. ಕೊಟ್ಟಿರುವ ಸಂಯುಕ್ತದಲ್ಲಿರುವಂತಹ ಆಮ್ಲೀಯ ಲವಣ ಯಾವುದಂದರೆ NH4Cl ಇರುವಂಥದ್ದು. ಅಯೋಡಿನ್ ಮತ್ತು ಮೆದುಳಿನ ಮಿಶ್ರಣವನ್ನು ಪ್ರತ್ಯೇಕಿಸುವಂಥ ವಿಧಾನ ಉತ್ಪನ್ನನ. ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಸಲ್ಫರಿಕ್ ಆಮ್ಲದ ಕ್ರಿಯೆ ಏನು ಅಂತ ಕೇಳಿದರೆ ಅದು ತಟಸ್ಥೀಕರಣ ಕ್ರಿಯೆಯನ್ನು ಮಾಡುವಂಥದ್ದು. ಅಲ್ಯೂಮಿನಿಯಂ ಸಲ್ಫೈಡ್ನ ರಾಸಾಯನಿಕ ಸೂತ್ರ Al2SO3. ಅಂಗಾಂಶಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಜೋಡಿ ಯಾವುದು ಅಂದರೆ ಸರಳ ಶಾಶ್ವತ ಅಂಗಾಂಶ ಪೆರಮ್ಕೈಮಾ. ಅಮೀಬದಲ್ಲಿ ಚಲನೆಗೆ ಸಹಾಯಕವಾದಂತಹ ರಚನೆ ಮಿಥ್ಯಪಾದ. ಇಲ್ಲಿ ಲೀಸ್ಮೇನಿಯಾದಲ್ಲಿ ದ್ವಿವಿಧಾನದ ಸರಿಯಾದ ಅನುಕ್ರಮಣಿಕೆ ಯಾವುದು ಅಂತ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇದು PRSQ ಆಗುವಂಥದ್ದು. ನವೀಕರಿಸಲಾಗದ ಸಂಪನ್ಮೂಲ ಪೆಟ್ರೋಲಿಯಂ. ವಿಘಟಕ ಜೀವಿ ಶಿಲೀಂಧ್ರ. ಜೀವಿಗಳ ವರ್ಗೀಕರಣದ ಮೂಲಕ ಮೂಲ ಘಟಕ ಪ್ರಭೇದ. ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳನ್ನು ಉತ್ಪಾದಿಸುವಂತಹ ರಚನೆಗಳ ಕ್ರಮವನ್ನು ನಾವು ಕೇಸರ ಮತ್ತು ಅಂಡಾಶಯ ಅಂತ ಕರಿತೀವಿ. ಸಸ್ಯ ಜೀವಕೋಶವನ್ನು ಸುತ್ತುವರೆದಿರುವಂತಹ ಗಡುಸಾದ ಹೊರರಚನೆಯನ್ನು ನಾವು ಕೋಶ ಭಿತ್ತಿ ಅಂತ ಕರಿತೀವಿ. ಇವುಗಳ ಗುಣಲಬ್ಧ ಕೇಳಿದರೆ 1 ಆಗುವಂಥದ್ದು. ಕೇಂದ್ರೀಯ ಆವೃತ್ತಿಯ ಮೂಲಕ ಅಳತೆಗಳನ್ನು ಸಂಬಂಧಿಸಿದಂತಹ ಸೂತ್ರ ಯಾವುದು ಅಂತಂದರೆ ಮಧ್ಯಾಂಕ, ಸರಾಸರಿ ಮತ್ತು ಬಹುಲಕ. 4ನೇ ಅಂದರೆ Nನೇ ಪಾದ AN = 2n+3 ಆಗಿರುವಂಥ ಸಮಾಂತರ ಶ್ರೇಣಿ. ಇದು 10ನೇ ತರಗತಿಯಲ್ಲಿರುವಂಥದ್ದು. ಆನ್ಸರ್ 2 ಆಗುವಂಥದ್ದು. 6 ಮುಖಗಳಿರುವ ಒಂದು ದಾಳವನ್ನು ಉರುಳಿಸಿದಾಗ ಇದು ಕೂಡ 10ನೇ ತರಗತಿ ಶ್ರೇಣಿಗಳಲ್ಲಿ ಬರುವಂಥದ್ದು. 2ನೇ 1 ಆಗುವಂಥದ್ದು. ಯಾವುದೇ 2 ಕ್ರಮಾನುಗತ ಧನ ಸಮ ಸಂಖ್ಯೆಗಳು ಮಾಸಾಹ ಯಾವಾಗಲೂ ಏನಾಗಿರ್ತೈತೆ 2 ಆಗಿರ್ತೈತೆ. 2 ಕಿಮಿ ಮತ್ತು 400 mಗಳ ಅನುಪಾತ 5:1. ಈ ಭಿನ್ನರಾಶಿನ ಏರಿಕೆ ಕ್ರಮದಲ್ಲಿ ಕೇಳಿದರೆ ಇದು 4ನೇ ತರಗತಿಯಲ್ಲಿರುವಂತಹ ಪಾಠ. ಇದು ಆನ್ಸರ್ 4 ಆಗುವಂಥದ್ದು. 2 ಚರಾಕ್ಷಗಳಿರುವಂತಹ ರೇಖಾತ್ಮಕ ಸಮೀಕರಣದ ಜೋಡಿ ಇವಾಗಿದ್ದರೆ ಈ ಅಪರಿಮಿತ ಪರಿಮಾಣಗಳನ್ನು ಹೊಂದಿರುವಂಥ ಈ ಕೆನ ಬೆಲೆ 6 ಆಗುವಂಥದ್ದು. ಇದರ ಬೆಲೆ 1 ಆಗುವಂಥದ್ದು. ಇದರ ಮೊತ್ತ 56 ಆಗುವಂಥದ್ದು. ಇದನ್ನು ಭಾಗಿಸಿದಾಗ ದೊರೆಯುವಂಥ ಭಾಗಲಬ್ಧ x-3 ಆಗುವಂಥದ್ದು. ಈ ವರ್ಗ ಸಮೀಕರಣದ ಒಂದು ಮೂಲವು ಇನ್ನೊಂದು ಮೂಲದ ಹೃತ್ಕಮವಾಗಬೇಕಾದರೆ A = C ಆಗಲೇಬೇಕು. ತ್ರಿಭುಜದ ಒಂದು ಮಧ್ಯರೇಖೆಯಿಂದ ಉಂಟಾದ 2 ತ್ರಿಭುಜಗಳ ವಿಸ್ತೀರ್ಣ ಅನುಪಾತ 1:1. ಇದರ ಬೆಲೆ 3ABC. ಇಲ್ಲಿ
ಎ ಕ್ಯೂ ಪಿನ ಅಳತೆ ಕೇಳಿದರೆ ಇವು ಸಿಂಪಲ್ ಇರ್ತವೆ, ಒಂದು ಸ್ವಲ್ಪ ಮಾಡ್ಬೋದು. ಎ ಕ್ಯೂ ಪಿನ ಅಂದರೆ ಇದರ ಕೋನವನ್ನು ಕೇಳಿದರೆ ಇದು 115 ಆಗುವಂಥದ್ದು. ಎರಡು ಸಂಖ್ಯೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ 8 ಮತ್ತು 15 ಆಗಿವೆ. ಈ ಸಂಖ್ಯೆಗಳ ವರ್ಗಗಳ ಮೊತ್ತ ಕೇಳಿದರೆ 34 ಆಗುವಂಥದ್ದು. ಇಲ್ಲಿ ಎ ಕ್ಯೂ ಬಿನ ಅಳತೆ ಕೇಳಿದರೆ ಎ ಕ್ಯೂ ಬಿನ ಇದರ ಅಳತೆಯನ್ನು ಕೇಳಿದರೆ ಇದರ ಅಳತೆ 115 ಆಗುವಂಥದ್ದು. ಇಲ್ಲಿ ಬಿ ಎ ಸಿಯ ಅಳತೆ ಕೇಳಿದರೆ ಬಿ ಎ ಸಿ ಇಲ್ಲಿಂದ ಇರುವಂಥದ್ದು. ಇದನ್ನು ಏನ ಕೋನ ಕೇಳಿದರೆ ಇಲ್ಲಿ 110 ಆಗುವಂಥದ್ದು. 10 cm ಮತ್ತು 8 cm ಕಣಗಳಿರುವಂಥ ಒಂದು ವಜ್ರಾಕೃತಿಯ ವಿಸ್ತೀರ್ಣ 40 cm² ಆಗುವಂಥದ್ದು. ಒಂದು ನೇರ ವೃತ್ತಪಾದ ಶಂಕುವಿನ ಓರೆ ಎತ್ತರ ಮತ್ತು ಎತ್ತರಗಳು ಕ್ರಮವಾಗಿ 13 cm ಮತ್ತು 12 cm ಆಗಿವೆ. ಇದರ ಪಾದದ ವ್ಯಾಸವು ಕೇಳಿದರೆ 10 cm ಇರುವಂಥದ್ದು. ಎಕ್ಸ್ ಅಕ್ಷದಿಂದ 6 ಮತ್ತು 8 ಬಿಂದುವಿಗೆ ಇರುವಂಥ ದೂರ 8 ಮಾನಗಳು. ಗಣಿತ ಕಲಿಕೆಯಲ್ಲಿ ಇವು ಬೋಧನಾ ಪದ್ಧತಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ. ಗಣಿತ ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ಕಡಿಮೆ ಸಾಧನೆ ಮಾಡಲು ಕಾರಣವಾಗುವ ಅಂಶ ಯಾವುದು ಅಂತಂದರೆ ವಿದ್ಯಾರ್ಥಿಗಳ ಆಂತರಿಕ ಸಾಮರ್ಥ್ಯ. ಇದು ಗಣಿತದಲ್ಲಿ 4x + 3 = 2x - 9 ಸಮಸ್ಯೆಯನ್ನು ಪರಿಹರಿಸುವ ಜ್ಞಾನಾತ್ಮಕ ವಲಯದ ಉದ್ದೇಶಗಳ ವರ್ಗೀಕರಣ. ಜ್ಞಾನಾತ್ಮಕ ವಲಯ ಉದ್ದೇಶಗಳ ವರ್ಗೀಕರಣ ಕೇಳಿದರೆ ವಿಶ್ಲೇಷಣೆ. ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿಯು ದತ್ತ ಅಳತೆಗೆ ಅನುಗುಣವಾಗಿ ಚತುರ್ಭುಜವನ್ನು ರಚಿಸಿಕೊಳ್ತಾನೆ. ಆ ವಿದ್ಯಾರ್ಥಿಯು ರಚನಾ ಹಂತವನ್ನು ಅರ್ಥೈಸಿಕೊಂಡಿರುವುದನ್ನು ತಿಳಿಯಲು ಗಣಿತ ಶಿಕ್ಷಕರು ಅನುಸರಿಸುವಂತಹ ವಿಧಾನ ವೀಕ್ಷಣೆಯ ವಿಧಾನ. ರೇಖಾಗಣಿತದಲ್ಲಿ ಪ್ರಮೇಯವನ್ನು ಸಾಧಿಸಲು ಬಳಸುವಂತಹ ಪ್ರಕ್ರಿಯೆಯನ್ನು ನಾವು ತಾರ್ಕಿಕ ಕಾರಣಿಕ ಅಂತ ಕರಿತೀವಿ. ನೆಕ್ಸ್ಟ್ ಇವು 2 ಅಂಕದ ಕ್ವಶನ್ಸ್ಗಳು. ಇವು ಒಟ್ಟು 8 ಇರ್ತವೆ. ಇವು 2 ಅಂಕದ ಕ್ವಶನ್ಸ್ಗಳು, ವಿವರಣೆಗೆ ಸಂಬಂಧಪಟ್ಟಂಥ ಇರುವಂಥ 2 ಅಂಕದ ಕ್ವಶನ್ಸ್ಗಳು. ಇವೆಲ್ಲವೂ ಅಷ್ಟೇ. ಇವು 3 ಅಂಕದ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ. ಇವು 3 ಅಂಕ. ಸಾಮಾನ್ಯ ಎಲ್ಲ ಇಂಗ್ಲೀಷಲ್ಲಿ ಉತ್ತರಿಸ್ತಾರೆ, ಕನ್ನಡ ಕಮ್ಮಿ. ಯಾರಾದರೂ ಒಬ್ಬರು ಇಬ್ಬರು ಇದ್ದರೆ ಇದು ಕ್ವಶನ್ ಪೇಪರ್ ಯೂಸ್ ಆಗ್ಬೋದು ಅಂತ ನಾನು ಇದನ್ನು ಬಿಡಿಸ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ 3 ಅಂಕದ ಕ್ವಶನ್ಸ್ಗಳು. ಇವು ಎಲ್ಲವೂ ಕೂಡ 10th 9th 8th ಓದ್ಕೊಂತ ಹೋದರೆ ಇವೆಲ್ಲಕ್ಕೂ ಕೂಡ ಉತ್ತರವನ್ನು ಸಿಗುವಂಥದ್ದು. ಇವು 4 ಅಂಕದ ಕ್ವಶನ್ಸ್ಗಳಿವು. ಇಲ್ಲಿಗೆ ಗಣಿತ ಮತ್ತು ವಿಜ್ಞಾನದ ಪತ್ರಿಕೆ ಮುಕ್ತಾಯ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.